ನಮಸ್ಕಾರ ರೈತ ಬಂದವರೇ, ನಾನು ನಿಮ್ಮ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ದಾವಣಗೆರೆ ಹತ್ರ ಇದ್ಯಾವುದು ಪರಶುರಾಂಪುರ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ. ಈ ರೈತರು ಏನಿದ್ದಾರೆ ನಮ್ಮ ಕೆರಾನ್ ಪ್ರಾಡಕ್ಟ್ ಅನ್ನ 2 ರಿಂದ 3 ವರ್ಷದಿಂದ ಬಳಸ್ತಾ ಇದ್ದಾರೆ ರೆಗ್ಯುಲರ್ ಆಗಿ ತಮ್ಮ ಅಡಿಕೆ ಪ್ಲಾಟಿಗೆ. ನಮಸ್ಕಾರ ಇವರು ಅಜರ್. ನಮಸ್ಕಾರ. ಎಷ್ಟು ಎಕರೆ ಬರುತ್ತೆ ನಿಮ್ದು ಪ್ಲಾಟ್ ಟೋಟಲ್? ಇದು ಅಡಿಕೆ ಇದು 3 ಎಕರೆ ಬರುತ್ತೆ. 3 ಎಕರೆ ಇದೆ ಟೋಟಲ್. ಅದನ್ನು ಇದನ್ನು ಸೇರಿ ಹೇಳ್ರಿ ಟೋಟಲ್ ಒಂದು 5 ಎಕರೆ 5 ಎಕರೆ ಬರುತ್ತೆ. ಈಗ ನಮ್ಮ ಪ್ರಾಡಕ್ಟ್ ಅನ್ನ ನೀವು ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ? 22ರಿಂದ 23ರಿಂದ 2023ರಿಂದ ನಮ್ಮ ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ದೀರಿ. 24ರಿಂದ ಈ 1800 ಗಿಡಗಳಿಗೆ ಮಾತ್ರ ಬಳಸ್ತಾ ಇದ್ದೀರಿ. ಆ ಕಡೆ 1000 ಗಿಡಕ್ಕೆ ಬಳಸ್ತಾ ಇಲ್ಲ. ಈ ಪ್ಲಾಟಿಗೂ ಮತ್ತೆ ಆ ಬಳಸ್ತಾ ಇರೋ ಪ್ಲಾಟಿಗೂ ಅಡಿಕೆ ಒಳಗ 2023ರಿಂದ ಏನ್ ಡಿಫ್ರೆನ್ಸ್ ಬಂದಿದೆ ನಿಮಗೆ? ನಮಗೆ ಅಡಿಕೆ ಇದ್ರಾಗೆ ಇಳುವರಿ ಬಂದಿರೋದು. ಎಷ್ಟು ಬಂದಿದೆ? ಈಗ ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಒಂದು 200 ಕ್ವಿಂಟಲ್ ಬಂದಂಗೆ ನಮಗಿದು. 2023ರಲ್ಲಿ ಎಷ್ಟು ಬಂದಿತ್ತು ಅಡಿಕೆ? 100 ಕ್ವಿಂಟಲ್ ಬಂದಿತ್ತು. 100 ಕ್ವಿಂಟಲ್, ಬರೀ 100 ಕ್ವಿಂಟಲ್ ಆಯ್ತು. ಅವಾಗ ಕೊಯ್ಲಾದಾಗ ನೆಕ್ಸ್ಟ್ ಇಯರ್ ಲಾಸ್ಟ್ ಇಯರ್ ಕೊಯ್ದು ಮಾಡಿದ್ರಿ 23ರ ಮೆಡಿಸಿನ್ ಹಾಕಿ. ಅವಾಗ ಎಷ್ಟು ರೈಸ್ ಆಗಿತ್ತು ಅಡಿಕೆ? ಅವಾಗಲೇ 240ಕ್ಕೆ ಬಂತು, 45ಕ್ಕೆ ಬಂತು. ಈಗ 100 ಕ್ವಿಂಟಲ್ ಇರೋ ಅಡಿಕೆ ಸಡನ್ ಆಗಿ 245 ಒಂದೇ ವರ್ಷದಲ್ಲಿ ಇಳುವರಿ ಜಾಸ್ತಿ ಆಗಿದೆ ಅಂತ. ಇಳುವರಿ ಜಾಸ್ತಿ ಆಯ್ತು. ಒಂದೇ ವರ್ಷದಲ್ಲಿ 100 ಕ್ವಿಂಟಲ್ ತನಕ ಇಳುವರಿ ಜಾಸ್ತಿ ಆಗಿದೆ. ಈಗ ಈ ವರ್ಷನೂ ಎವರೇಜ್ ಅಷ್ಟೇ ಇದೆ ನಿಮ್ದು. ಐತೆ, ಏನ್ ತಪ್ಪೇನಲ್ಲ. ಈಗ ನಿಮ್ಮ ಸುತ್ತಮುತ್ತ ಪ್ಲಾಟ್ಗಳಲ್ಲಿ ಅಡಿಕೆ ಕಮ್ಮಿ ಉತ್ತಮ ಅಂತಾರೆ ಜನ. ಕಮ್ಮಿ ಆಗಿದೆ, ಇಲ್ಲ ಕಮ್ಮಿ ಆಗೈತಿ ಈ ವರ್ಷ ಅಡಿಕೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ಎಲ್ಲರೂ ನೋಡಿದ್ರೆ ನಮ್ದು ಉತ್ತಮ. ನಿಮ್ದೇನ ಆತರ ಕಮ್ಮಿ ಇಲ್ಲ, ಕಮ್ಮಿ ಆಗಿಲ್ಲ. ಈಗ ಎಷ್ಟು ಸಲ ಡೋಸ್ ಬಳಸಿರಿ ನಮ್ದು? 2 ಸಲ. 2 ಸಲ ಏನೇನು? ಈ ಕೆಳಕ್ ಒಂದ್ಸರಿ ಬಿಟ್ಟಿದ್ರಿ ಬಡ್ಡಿಗೆ, ಮ್ಯಾಲ ಒಂದ್ಸರಿ ಸ್ಪ್ರೇ ಮಾಡಿಸಿದಿರಿ ಲಾಸ್ಟ್ ಇಯರ್. ಲಾಸ್ಟ್ ಇಯರ್. ಮತ್ತೆ ಈಗ ಇದ್ರೊಳಗ ಈ ಬಳಸೋದ್ರಿಂದ, ನಮ್ಮ ಪ್ರಾಡಕ್ಟ್ ಅನ್ನು ಬಳಸೋದ್ರಿಂದ ನಿಮಗೆ ಚೆನ್ನಾಗ್ ಅನ್ಸಿದೆ? ಚೆನ್ನಾಗ್ ಅನ್ಸೈತಿ. ಈಗ ಚೆನ್ನಾಗ್ ಅನ್ಸಿದ್ಕೆ ಮತ್ತೆ ಮುಂದೆ ಆಗ ಟೈಮ್. ಈಗ ರೋಗಗಳಿದ್ವಲ್ಲ ನಿಮ್ ಪ್ಲಾಟ್ ಅಲ್ಲಿ? ರೋಗ ಕಡಿಮೆ ಆಗಿದಾವ. ಏನೇನ್ ರೋಗ ಇತ್ತು? ಅದೇ ಸುಳಿ ರೋಗದಂಗ ಆಗಿರೋದು, ಆಮೇಲೆ ಇದು ಒಡೆ ಎಂಬುದು ಮುರುಗಾಗಿ ಆಗೋದು, ಇದು ಸಲೀಸಾಗೈತಿ. ಗರಿಗಳೆಲ್ಲ ಕೆಳಮಕ್ಕ ಇತ್ತು, ಕ್ರಾಸ್ ಗಣ್ಣಿತ್ತು, ಮೇಲ್ಗಡೆ ಸುಳಿ ಚಿಕ್ಕದಾಗಿತ್ತು. ಈ ರೆಗ್ಯುಲರ್ ಬಳಸ್ತಾ ಇರೋದ್ರಿಂದ ಆ ಪ್ಲಾಟ್ಗಳಲ್ಲಿ ನಾವೇ ನೋಡಿದೀವಿ. ಈಗ ಗಿಡಗಳು ಕೂಡ ಎವರೇಜ್ ನೊಳಗೆ ಕರೆಕ್ಟ್ ಆಗಿದಾವ. ಈಗ ಅದರಲ್ಲೂ ಕೂಡ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಈ ರೈತರ ಇದನ್ನೆಲ್ಲ ನಾವು ಬಳಸಕ್ ನೀವು ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.